ಶ್ರೀರಾಮಕೃಷ್ಣ ವಚನ ವೇದ. ಬಲರಾಮನ ಮನೆಯಲ್ಲಿ ಶ್ರೀ ಜಗನ್ನಾಥ ರಥೋತ್ಸವ 15ನೇ ಜುಲೈ 1885 ಆಷಾಢ ಶುಕ್ಲ ತದಿಗೆ ಶ್ರೀರಾಮಕೃಷ್ಣರು ಬಲರಾಮನ ಬೈಠಕ್ ಖಾನೆಯ ಪಕ್ಕದ ಕೊಠಡಿಯಲ್ಲಿ ಮಲಗಿಕೊಂಡಿದ್ದಾರೆ. ಗಂಟೆ ಬೆಳಗಿನ ಜಾವ 4. ಆ ಕೊಠಡಿಯ ದಕ್ಷಿಣ ವರಾಂಡದಲ್ಲಿದ್ದ ಒಂದು ಬೆಂಚಿನ ಮೇಲೆ ಮಾಸ್ಟರ್ ಕುಳಿತಿದ್ದಾನೆ. ಸ್ವಲ್ಪ ಹೊತ್ತಿನೊಳಗಾಗಿಯೇ ಪರಮಹಂಸರು ಅಲ್ಲಿಗೆ ಬಂದರು. ಮಾಸ್ಟರ್ ಅವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದ. ಶ್ರೀರಾಮಕೃಷ್ಣರು: ನಾನು ಆಗಲೇ ಒಮ್ಮೆ ಎದ್ದಿದ್ದೆ. ನಾವು ಬೆಳಗ್ಗೆಯೇ ದಕ್ಷಿಣೇಶ್ವರಕ್ಕೆ ಹೊರಟು ಹೋಗೋಣವೇನು? ಮಾಸ್ಟರ್: ಒಳ್ಳೆಯದು. ಬೆಳಗಿನ ವೇಳೆ ನದಿಯಲ್ಲಿ ಅಲೆ ಕಡಿಮೆಯಾಗಿರುತ್ತದೆ. ಅರುಣೋದಯವಾಗುತ್ತಿದೆ. ಇನ್ನೂ ಭಕ್ತರಾರೂ ಅಲ್ಲಿಗೆ ಬಂದಿಲ್ಲ. ಪರಮಹಂಸರು ಮುಖ ತೊಳೆದುಕೊಂಡು ತಮ್ಮ ಮಧುರ ಕಂಠದಿಂದ ಭಗವತಿಯ ನಾಮಜಪವನ್ನು ಮಾಡುತ್ತಿದ್ದಾರೆ. ಆಗ ಅವರು ಆ ಕೊಠಡಿಯ ಉತ್ತರ ಬಾಗಿಲಿನ ಹತ್ತಿರ ನಿಂತಿದ್ದಾರೆ. ಮಾಸ್ಟರೂ ಹತ್ತಿರ ನಿಂತಿದ್ದಾನೆ. ಕೆಲವು ನಿಮಿಷಗಳ ನಂತರ ಗೋಪಾಲನ ತಾಯಿ ಬಂದು ಸ್ವಲ್ಪ ದೂರದಲ್ಲಿ ನಿಂತುಕೊಂಡಳು. ಒಬ್ಬಿಬ್ಬರು ಭಕ್ತೆಯರು ಅಂತಃಪುರದ ಬಾಗಿಲ ಹಿಂದೆ ನಿಂತು ಪರಮಹಂಸರ ದರ್ಶನವನ್ನು ಪಡೆಯುತ್ತಿದ್ದಾರೆ. ಅದು ಬೃಂದಾವನದ ಗೋಪಿಯರು ಶ್ರೀಕೃಷ್ಣನ ದರ್ಶನ ಪಡೆಯುತ್ತಿರುವರೋ ಅಥವಾ ನವದ್ವೀಪದ ಮಹಿಳೆಯರು ಪರದೆಯ ಹಿಂದೆ ನಿಂತು ಶ್ರೀ ಚೈತನ್ಯದೇವನ ದರ್ಶನ ಪಡೆಯುತ್ತಿರುವರೋ ಏನೋ ಎಂಬಂತಿತ್ತು. ಪರಮಹಂಸರು ರಾಮನಾಮವನ್ನು ಸ್ವಲ್ಪ ಹೊತ್ತು ಜಪಿಸಿದ ನಂತರ ಕೃಷ್ಣನಾಮವನ್ನು ಜಪಿಸುತ್ತಿದ್ದಾರೆ. ಕೃಷ್ಣ ಕೃಷ್ಣ ಗೋಪಿ ಕೃಷ್ಣ, ಗೋಪಿ ಗೋಪಿ ರಾಖಾಲ ಜೀವನ ಕೃಷ್ಣ, ನಂದನಂದನ ಕೃಷ್ಣ, ಗೋವಿಂದ ಗೋವಿಂದ. ಈಗ ಗೌರಾಂಗನಾಮವನ್ನು ಜಪಿಸುತ್ತಿದ್ದಾರೆ. ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ, ಹರೇ ಕೃಷ್ಣ ಹರೇ ರಾಮ ರಾಧೆ ಗೋವಿಂದ. ಬಳಿಕ ಹೇಳುತ್ತಿದ್ದಾರೆ ಆಲೇಖ್ ನಿರಂಜನ್ ಅಂತ. ನಿರಂಜನ, ಆಲೇಖ್ ನಿರಂಜನ ಅಂತ, ನಿರಂಜನ ಅಂತ ಉಚ್ಚರಿಸಿ ಅಳಲಾರಂಭಿಸಿದ್ದಾರೆ. ಅವರು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದುದನ್ನು ನೋಡಿ ಭಕ್ತರು ಅಳಲಾರಂಭಿಸಿದ್ದಾರೆ. ಪರಮಹಂಸರು ಪ್ರೇಮಾಶ್ರವನ್ನು ಸುರಿಸುತ್ತಾ ಹೇಳುತ್ತಿದ್ದಾರೆ: ಹೇ ನಿರಂಜನ, ಓ ನನ್ನ ಮುದ್ದು ಮಗು, ಬಾ, ಇದನ್ನು ತಿನ್ನು, ಅದನ್ನು ತೆಗೆದುಕೋ. ನಿನಗೆ ಸೇವೆ ಮಾಡಿ ಧನ್ಯನಾಗುವ ಸುದಿನವೆಂದು ಬರುವುದು. ನೀನು ನನಗಾಗಿ ಮಾನವ ದೇಹಧಾರಣೆ ಮಾಡಿಕೊಂಡು ಬಂದಿದ್ದೀಯೇ. ಅವರು ಆರ್ತಸ್ವರದಿಂದ ಶ್ರೀ ಜಗನ್ನಾಥನಿಗೆ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಹೇ ಜಗನ್ನಾಥ, ಹೇ ದೀನಬಂಧು, ಹೇ ಜಗದ್ಬಂಧು, ನಾನು ನಿನ್ನ ಜಗತ್ತಿನ ಹೊರಗಿರುವವನಲ್ಲ ಪ್ರಭು, ನನ್ನ ಮೇಲೆ ಕೃಪೆ ಮಾಡು. ಪ್ರೇಮೋನ್ಮತ್ತರಾಗಿ ಹಾಡುತ್ತಿದ್ದಾರೆ. ಒರಿಸ್ಸಾ ಜಗನ್ನಾಥನನ್ನು ಭಜಿಸು ಅಂತ. ಈಗ ನಾರಾಯಣನ ಜಪ ಮಾಡುತ್ತಾ ಹಾಡುತ್ತಾ ನರ್ತಿಸುತ್ತಿದ್ದಾರೆ. ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ, ನಾರಾಯಣ ನಾರಾಯಣ. ಮತ್ತೆ ಅವರು ಹಾಡಲಾರಂಭಿಸಿದ್ದಾರೆ. ಯಾರಿಗಾಗಿ ಮರುಳುಗೊಂಡು ಅಲೆಯುತ್ತಿರುವೆನೋ, ಆ ನನ್ನ ಮೋಹಮೂರ್ತಿ ಕಾಣನಿನ್ನು ಕೆಳದಿಯೇ. ಈಗ ಪರಮಹಂಸರು ಭಕ್ತರೊಡನೆ ಚಿಕ್ಕ ಕೊಠಡಿಯಲ್ಲಿ ಕುಳಿತುಕೊಂಡಿದ್ದಾರೆ. 5 ವರ್ಷದ ಬಾಲಕನೋಪಾದಿಯಲ್ಲಿ ದಿಗಂಬರರಾಗಿ ಬಿಟ್ಟಿದ್ದಾರೆ. ಮಾಸ್ಟರ್ ಬಲರಾಮ ಇನ್ನೂ ಒಬ್ಬಿಬ್ಬರು ಭಕ್ತರು ಕುಳಿತುಕೊಂಡಿದ್ದಾರೆ. ಶ್ರೀರಾಮಕೃಷ್ಣರು: ಭಗವಂತನ ರೂಪವನ್ನು ನೋಡಲು ಸಾಧ್ಯ. ಯಾವಾಗ ಉಪಾಧಿಗಳೆಲ್ಲ ನಾಶವಾಗಿ ಬಿಡುವವೋ, ಯಾವಾಗ ವಿಚಾರ ಮಾಡುವುದು ನಿಂತು ಹೋಗುವುದೋ, ಆಗ ಆತನ ದರ್ಶನ ದೊರೆಯುತ್ತದೆ. ಬಳಿಕ ಸಾಧಕ ಮೂಕನಂತಾಗಿ ಸಮಾಧಿಸ್ಥನಾಗುತ್ತಾನೆ. ಜನ ಥಿಯೇಟರಿಗೆ ಹೋಗಿ ಆ ಮಾತು ಈ ಮಾತು ಹರಟುತ್ತಾ ಕುಳಿತಿರುತ್ತಾರೆ. ಆದರೆ ಪರದೆ ಮೇಲಕ್ಕೆ ಹೋಗುವುದೇ ತಡ. ಹರಟೆಯೆಲ್ಲ ಒಡನೆಯೇ ನಿಂತು ಹೋಗಿಬಿಡುತ್ತದೆ. ಸ್ಟೇಜಿನಲ್ಲಿ ಬರುವ ದೃಶ್ಯಗಳಲ್ಲಿಯೇ ಮಗ್ನರಾಗಿ ಬಿಡುತ್ತಾರೆ. ನಿಮಗೊಂದು ಅತ್ಯಂತ ಗುಹ್ಯ ವಿಷಯವನ್ನು ತಿಳಿಸುತ್ತೇನೆ. ಪೂರ್ಣ, ನರೇಂದ್ರ ಇವರೇ ಮೊದಲಾದವರನ್ನು ನಾನು ಬಹಳವಾಗಿ ಪ್ರೀತಿಸುವುದಕ್ಕೆ ಕಾರಣ ಗೊತ್ತೇ? ಒಮ್ಮೆ ನಾನು ಮಧುರ ಭಾವದಲ್ಲಿದ್ದಾಗ ಶ್ರೀ ಜಗನ್ನಾಥನನ್ನು ಆಲಿಂಗನ ಮಾಡಿಕೊಳ್ಳಲು ಹೋಗಿ ನನ್ನ ಕೈ ಮುರಿದುಕೊಂಡೆ. ಆಗ ಆತ ನನಗೆ ತಿಳಿಸಿದ, ನೀನು ಮಾನವ ದೇಹಧಾರಣೆ ಮಾಡಿಕೊಂಡಿದ್ದೀಯೆ,
ಆದ್ದರಿಂದ ಈಗ ನೀನು ಸಖ್ಯ, ವಾತ್ಸಲ್ಯ ಇವೇ ಮೊದಲಾದ ಭಾವಗಳಿಂದ ಮಾನವರೊಡನೆ ಬೆರೆ. ರಾಮಲಾಲನನ್ನು ನೋಡಿದರೆ ಹಿಂದೆ ನನಗೆ ಯಾವ ಯಾವ ಭಾವಗಳು ಉತ್ಪನ್ನವಾಗುತ್ತಿದ್ದವೋ ಅದೇ ವಿಧದ ಭಾವಗಳು ಈಗ ಪೂರ್ಣನೇ ಮೊದಲಾದವರನ್ನು ನೋಡಿದರೆ ಉತ್ಪನ್ನವಾಗುತ್ತಿವೆ. ಆಗ ನಾನು ರಾಮಲಾಲನಿಗೆ ಸ್ನಾನ ಮಾಡಿಸುತ್ತಿದ್ದೆ, ಊಟ ಮಾಡಿಸುತ್ತಿದ್ದೆ, ಮಲಗಿಸುತ್ತಿದ್ದೆ, ಎತ್ತಿಕೊಂಡು ತಿರುಗುತ್ತಿದ್ದೆ. ರಾಮಲಾಲನಿಗಾಗಿ ಸುಮ್ಮನೆ ಕುಳಿತು ಅಳುತ್ತಿದ್ದೆ. ಈಗ ಈ ಯುವಕರನ್ನು ಕಂಡರೆ ಅದೇ ವಿಧದ ಭಾವನೆಗಳು ನನಗಾಗುತ್ತಿವೆ. ನಿರಂಜನನನ್ನು ನೋಡು, ಯಾವುದರಿಂದಲೂ ಲಿಪ್ತನಾಗಿಲ್ಲ. ತನ್ನ ಸ್ವಂತ ದುಡ್ಡು ಖರ್ಚು ಮಾಡಿ ಬಡವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಬರುತ್ತಾನೆ. ವಿವಾಹದ ಸಂಬಂಧವಾಗಿ ಆತ ಹೇಳುತ್ತಾನೆ, ಹಾ ಭಗವಂತನೇ, ಅದು ವಿಶಾಲಾಕ್ಷಿಯ ನದಿಯ ಸುಳಿ. ಆತ ಒಂದು ಜ್ಯೋತಿಯ ಮೇಲೆ ಕುಳಿತಿರುವಂತೆ ನನಗೆ ಕಾಣುತ್ತಿದೆ. ಪೂರ್ಣ ಭಗವಂತನ ಸಾಕಾರ ರಾಜ್ಯಕ್ಕೆ ಸೇರಿದವನು. ವಿಷ್ಣುವಿನ ಅಂಶದಿಂದ ಜನ್ಮವೆತ್ತಿದ್ದಾನೆ. ಆಹಾ, ಆತನ ಅನುರಾಗ ಎಷ್ಟು ಅದ್ಭುತವಾದದ್ದು ಮಾಸ್ಟರಿಗೆ. ನೀನು ಆತನ ಗುರುಭಾಯಿಯೋ ಅಥವಾ ಸ್ವಂತದವನೋ ಏನೋ ಎಂಬಂತೆ ಆತ ನಿನ್ನೊಡನೆ ವ್ಯವಹರಿಸಿದುದನ್ನು ನೀನು ಅಂದು ನೋಡಲಿಲ್ಲವೇನು? ಕ್ಯಾಪ್ಟನ್ನನ ಮನೆಗೆ ಬಂದು ನನ್ನನ್ನು ಕಾಣುತ್ತೇನೆ ಅಂತ ಹೇಳಿದ್ದಾನೆ. ನರೇಂದ್ರ ಅತ್ಯಂತ ಉಚ್ಚ ಅಂತಸ್ತಿಗೆ ಸೇರಿದವನು, ನಿರಾಕಾರ ರಾಜ್ಯಕ್ಕೆ ಸೇರಿದವನು. ಆತನಲ್ಲಿ ಪುರುಷನ ಸತ್ವವಿದೆ. ಇಲ್ಲಿ ಅಷ್ಟೊಂದು ಜನ ಬರುತ್ತಾರೆ, ಅವನಂಥವರು ಬೇರೆ ಯಾರೂ ಇಲ್ಲ. ಒಮ್ಮೆ ಹಾಗೆ ಕುಳಿತುಕೊಂಡು ಭಕ್ತರ ಸಂಬಂಧವಾಗಿ ಲೆಕ್ಕಾಚಾರ ಹಾಕುತ್ತೇನೆ. ಕೆಲವರು 10 ದಳದ, ಇನ್ನು ಕೆಲವರು 16 ದಳದ, ಮತ್ತೆ ಕೆಲವರು 100 ದಳದ ಪದ್ಮಗಳ ಹಾಗೆ ಕಂಡುಬಂದಿದ್ದಾರೆ. ಆದರೆ ಪದ್ಮಗಳ ಮಧ್ಯೆ ನರೇಂದ್ರ ಎಂಬ ಪದ್ಮ ಸಹಸ್ರದಳದ್ದು. ಉಳಿದವರೆಲ್ಲ ಚೊಂಬು, ಕೊಡ ಇವುಗಳಾದರೆ ನರೇಂದ್ರ ಒಂದು ಭಾರೀ ಹಂಡೆ. ಕುಂಟೆ ಕೊಳಗಳ ಮಧ್ಯೆ ನರೇಂದ್ರ ಒಂದು ದೊಡ್ಡ ಕೆರೆ. ಉದಾಹರಣೆಗೆ ಹಾಲ್ದಾರ್ ಪುಕುರ. ಮೀನುಗಳಲ್ಲಿ ನರೇಂದ್ರ ಕೆಂಪು ಕಣ್ಣುಳ್ಳ ರೂಯಿ ಎಂಬ ಹೆಸರಿನ ದೊಡ್ಡ ಮೀನು. ಉಳಿದವರು ವಿವಿಧ ಚಿಕ್ಕ ಪುಟ್ಟ ಮೀನುಗಳು. ನರೇಂದ್ರ ದೊಡ್ಡ ಪಾತ್ರೆ, ಬೇಕಾದಷ್ಟು ಸಾಮಾನು ಹಿಡಿಸುತ್ತದೆ. ದೊಡ್ಡ ಟೊಳ್ಳಿರುವ ಬೊಂಬು. ನರೇಂದ್ರ ಯಾವುದರ ವಶನೂ ಆಗಿಲ್ಲ. ಆಸಕ್ತಿ ಮತ್ತು ಇಂದ್ರಿಯ ಸುಖಗಳ ವಶನಾಗಿಲ್ಲ. ಆತ ಒಂದು ಗಂಡು ಪಾರಿವಾಳ. ಅದನ್ನು ಕೊಕ್ಕಿನ ಹತ್ತಿರ ಹಿಡಿದುಕೊಂಡರೆ ಹಾಗೂ ಹೀಗೂ ಒದರಿ ಬಿಡಿಸಿಕೊಂಡು ಬಿಡುತ್ತದೆ. ಆದರೆ ಹೆಣ್ಣು ಪಾರಿವಾಳ ಸುಮ್ಮನೆ ಇದ್ದು ಬಿಡುತ್ತದೆ. ಬೇಲಘರದ ತಾರಕನನ್ನು ಒಂದು ಜಾತಿಯ ಪುಟ್ಟ ಮೀನಿಗೆ ಹೋಲಿಸಬಹುದು. ನರೇಂದ್ರನದು ಪುರುಷ ಸ್ವಭಾವ. ಬಂಡಿಯಲ್ಲಿ ಅದಕ್ಕಾಗಿ ಆತ ಅದರ ಬಲಭಾಗಕ್ಕೆ ಕುಳಿತುಕೊಳ್ಳುತ್ತಾನೆ. ಭವನಾಥನದು ಹೆಂಗಸಿನ ಸ್ವಭಾವ. ಅದಕ್ಕಾಗಿ ನಾನು ಆತನನ್ನು ಗಾಡಿಯ ಎಡಭಾಗಕ್ಕೆ ಕೂರಿಸುವುದು. ಸಭೆಯ ಮಧ್ಯದಲ್ಲಿ ನರೇಂದ್ರ ನನ್ನೊಡನೆ ಇದ್ದ ಎಂದರೆ ನನಗೆ ಬಹಳ ಧೈರ್ಯ. ಮಹೇಂದ್ರ ಮುಖರ್ಜಿ ಕೊಠಡಿಗೆ ಬಂದು ಪರಮಹಂಸರಿಗೆ ಪ್ರಣಾಮ ಮಾಡಿದ. ಆಗ ಬೆಳಗಿನ 8. ಹರಿಪದ, ತುಳಸಿರಾಮ ಮತ್ತು ಇನ್ನೂ ಕೆಲವರು ಒಬ್ಬೊಬ್ಬರಾಗಿ ಬಂದು ಪರಮಹಂಸರಿಗೆ ಪ್ರಣಾಮ ಮಾಡಿ ಕೊಠಡಿಯಲ್ಲಿ ಕುಳಿತುಕೊಂಡರು. ಬಾಬುರಾಮನಿಗೆ ಜ್ವರ. ಅದಕ್ಕಾಗಿ ಆತನಿಗೆ ಬರಲು ಆಗಲಿಲ್ಲ. ಶ್ರೀರಾಮಕೃಷ್ಣರು, ಮಾಸ್ಟರ್ ಮೊದಲಾದವರಿಗೆ ಚಿಕ್ಕ ನರೇನ ಬರಲಿಲ್ಲವೇನು? ನಾನು ಹೊರಟು ಹೋಗಿರಬೇಕು ಅಂತ ಭಾವಿಸಿರಬೇಕು. ಮುಖರ್ಜಿಗೆ ಇದು ತುಂಬ ಆಶ್ಚರ್ಯಕರ. ಆತ ಹುಡುಗನಾಗಿದ್ದಾಗಲೇ ಸ್ಕೂಲಿನಿಂದ ಬಂದೊಡನೆಯೇ ಭಗವಂತನಿಗಾಗಿ ಅಳುತ್ತಿದ್ದ. ಭಗವಂತನಿಗಾಗಿ ಅಳುವುದು ಏನು ಸಾಮಾನ್ಯವಾದದೇ? ಜೊತೆಗೆ ಆತ ಬಹಳ ಬುದ್ಧಿಶಾಲಿ. ಬೊಂಬುಗಳ ಮಧ್ಯೆ ಆತ ದೊಡ್ಡ ಟೊಳ್ಳುಳ್ಳ ಬೊಂಬು. ಆತನ ಇಡೀ ಮನಸ್ಸೆಲ್ಲ ನನ್ನ ಕಡೆಗೇ ಹರಿಯುತ್ತಿದೆ. ಒಮ್ಮೆ ಗಿರೀಶ ಘೋಷ ನನಗೆ ಹೇಳಿದ, ನವಗೋಪಾಲನ ಮನೆಯಲ್ಲಿ ಕೀರ್ತನೆ ನಡೆಯುತ್ತಿದ್ದಾಗ ಚಿಕ್ಕ ನರೇನ ಅಲ್ಲಿಗೆ ಬಂದಿದ್ದ. ಅಲ್ಲಿಗೆ ಕಾಲು ಹಾಕಿದೊಡನೆಯೇ ನಿಮ್ಮನ್ನು ವಿಚಾರಿಸಿ ಹೇಳಿದ, ಅವರು ಎಲ್ಲಿ ಅಂತ. ಒಡನೆಯೇ ಅವನು ಬಾಹ್ಯ ಪ್ರಜ್ಞೆ ಇಲ್ಲದಂಥವನಾಗಿ ಬಹುಮಟ್ಟಿಗೆ ಜನರ ಮೇಲೆಯೇ ನಡೆದು ಹೋಗಿಬಿಟ್ಟ ಅಂತ ಹೇಳಬಹುದು ಎಂದು. ತಮ್ಮ ಮನೆಯವರು ಬೈಯಬಹುದು ಎಂಬ ಭಯವೇ ಆತನಿಗಿಲ್ಲ. ಕೆಲವು ವೇಳೆ ದಕ್ಷಿಣೇಶ್ವರಕ್ಕೆ ಬಂದು
ಒಂದೇ ಸಮನೆ 3 ರಾತ್ರಿಗಳನ್ನೂ ಕಳೆದು ಬಿಡುತ್ತಾನೆ. ಮುಖರ್ಜಿ, ನೀವು ನಿನ್ನೆ ತಿಳಿಸಿದ ವಿಷಯಗಳನ್ನು ಕೇಳಿ ಹರಿ ಸುಮ್ಮನೆ ಮಂತ್ರಮುಗ್ಧನಾಗಿ ಬಿಟ್ಟಿದ್ದಾನೆ. ಆತ ನನಗೆ ಹೇಳಿದ ಅಂಥ ಸುಭಾಷಿಗಳನ್ನು ಸಾಂಖ್ಯ, ಪಾತಂಜಲ, ವೇದಾಂತ ಈ ದರ್ಶನಗಳಲ್ಲಿ ಮಾತ್ರ ನೋಡಬಹುದು. ಅವರು ಸಾಮಾನ್ಯ ಮನುಷ್ಯರಲ್ಲ. ಶ್ರೀರಾಮಕೃಷ್ಣರು, ಎಲ್ಲಿ? ನಾನು ಸಾಂಖ್ಯವನ್ನೇ ಆಗಲಿ ವೇದಾಂತವನ್ನೇ ಆಗಲಿ ಎಂದೂ ಓದಿದವನಲ್ಲವಲ್ಲ. ಪೂರ್ಣಜ್ಞಾನ, ಪೂರ್ಣ ಭಕ್ತಿ ಎರಡೂ ಒಂದೇ. ನೇತಿ ಮಾರ್ಗವನ್ನು ಅನುಸರಿಸಿ ವಿಚಾರ ಕೊನೆಗೊಂಡಿತು ಅಂದರೆ ಬ್ರಹ್ಮಜ್ಞಾನ. ಬಳಿಕ ಸಾಧಕ ಯಾವುದನ್ನು ತ್ಯಜಿಸಿ ಮುಂದೆ ಹೋಗಿದ್ದನೋ ಅದನ್ನೇ ಆತ ಬ್ರಹ್ಮ ಅಂತ ಸ್ವೀಕರಿಸುತ್ತಾನೆ. ಮೇಲ್ಛಾವಣಿಗೆ ಹತ್ತಿ ಹೋಗುವಾಗ ಬಹಳ ಎಚ್ಚರಿಕೆಯಿಂದ ಒಂದಾದ ಮೇಲೊಂದು ಹಂತವನ್ನು ಹತ್ತಿ ಹೋಗಬೇಕು. ಬಳಿಕ ಆತನಿಗೆ ಗೊತ್ತಾಗುತ್ತದೆ ಯಾವ ವಸ್ತುಗಳಿಂದ, ಅಂದರೆ ಇಟ್ಟಿಗೆ, ಸುಣ್ಣ, ಮರಳು ಇವುಗಳಿಂದ ಮೇಲ್ಛಾವಣಿ ನಿರ್ಮಿತವಾಗಿದೆಯೋ ಅದೇ ವಸ್ತುಗಳಿಂದ ಮೆಟ್ಟಲು ಸಾಲು ನಿರ್ಮಿತವಾಗಿದೆ ಅಂತ. ಯಾರಿಗೆ ಎತ್ತರದ ಬೋಧೆ ಇರುವುದೋ ಅವನಿಗೆ ತಗ್ಗಿನ ಬೋಧೆಯೂ ಇರುತ್ತದೆ. ಜ್ಞಾನ ದೊರೆತ ನಂತರ ಮೇಲು ಕೀಳು ಎಲ್ಲ ಒಂದೇ ಎಂಬ ಬೋಧೆಯಾಗುತ್ತದೆ. ಪ್ರಹ್ಲಾದನಿಗೆ ತತ್ವಜ್ಞಾನಾವಸ್ಥೆ ಬಂದಾಗ ಆತ ಸೋಹಂ ಭಾವದಲ್ಲಿ ಇರುತ್ತಿದ್ದ. ದೇಹ ಬುದ್ಧಿ ತಲೆ ಎತ್ತಿದಾಗ ದಾಸೋಹಂ ಎಂಬ ಭಾವಗಳು ಬರುತ್ತಿದ್ದವು. ಮನುಷ್ಯ ಭಕ್ತಿಯನ್ನು ಏಕೆ ಆಶ್ರಯಿಸಿಕೊಂಡಿರಬೇಕು? ಹಾಗೆ ಮಾಡದಿದ್ದರೆ ಬೇರೆ ಏನನ್ನು ಆಶ್ರಯಿಸಿಕೊಂಡಿರಲು ಸಾಧ್ಯ? ಬೇರೆ ಇನ್ನಾವ ರೀತಿಯಲ್ಲಿ ಆತ ದಿನಗಳನ್ನು ಕಳೆಯಬಲ್ಲ? ಅಹಂ ಎಂಬುದು ಸುಲಭವಾಗಿ ಹೋಗತಕ್ಕದ್ದಲ್ಲ. ಅಹಂ ಎಂಬ ಘಟವಿರುವವರೆಗೆ ಸೋಹಂ ಎಂಬ ಅನುಭವವನ್ನು ಪಡೆಯಲಾಗುವುದಿಲ್ಲ. ಸಮಾಧಿ ಅವಸ್ಥೆಯಲ್ಲಿ ಅಹಂ ಎಂಬುದು ನಿರ್ಮೂಲವಾಗುತ್ತದೆ. ಆಗ ಏನಿದೆಯೋ ಅದೇ ಇರುತ್ತದೆ. ರಾಮಪ್ರಸಾದ ಹೇಳುತ್ತಾನೆ, ಹೇ ತಾಯಿ, ನನಗೆ ಬ್ರಹ್ಮಜ್ಞಾನ ದೊರೆತ ನಂತರ ನಾನು ಒಳ್ಳೆಯವನೋ ಅಥವಾ ನೀನು ಒಳ್ಳೆಯವಳೋ ಎಂಬುದು ನಿನಗೇ ಗೊತ್ತಾಗುತ್ತದೆ. ಎಲ್ಲಿಯವರೆಗೆ ಅಹಂ ಎಂಬುದು ಇರುವುದೋ ಅಲ್ಲಿಯವರೆಗೆ ಭಕ್ತನ ಹಾಗೆ ಬದುಕಿರುವುದೇ ಲೇಸು. ನಾನು ಭಗವಂತ ಅಂತ ಭಾವಿಸುವುದು ಶ್ರೇಯಸ್ಕರವಾದುದಲ್ಲ. ಅಹಂ ಇರುವವರೆಗೆ ಭಕ್ತನ ತರಹ ಇರಬೇಕೇ ವಿನಾ ಕೃಷ್ಣನ ತರಹ ಅಲ್ಲ. ಆದರೆ ಭಗವಂತನೇ ಆಕರ್ಷಿಸಿ ಎಳೆದುಕೊಂಡು ಬಿಟ್ಟರೆ ಅದು ಬೇರೆ ವಿಷಯ. ಇದು ಯಜಮಾನ ತನ್ನ ಸೇವೆಯಲ್ಲೇ ನಿರತನಾಗಿರುವ ಸೇವಕನನ್ನು ಕರೆದು, ಬಾ ಬಾ, ಹತ್ತಿರ ಕುಳಿತುಕೋ, ನಾನು ಏನೋ ಅದೇ ನೀನು ಅಂತ ಹೇಳಿದ ಹಾಗೆ. ಅಲೆಗಳು ಗಂಗೆಗೆ ಸೇರಿದವೇ ವಿನಾ ಗಂಗೆ ಅಲೆಗಳಿಗೆ ಸೇರಿದುದಲ್ಲ. ಶಿವನಲ್ಲಿ 2 ಅವಸ್ಥೆ. ಆತ್ಮಾರಾಮನಾದಾಗ ಸೋಹಂ ಅವಸ್ಥೆ. ಯೋಗದಲ್ಲಿ ಎಲ್ಲವೂ ಸ್ಥಿರ, ಆದರೆ ಅಹಂ ಎಂಬುದು ಪ್ರತ್ಯೇಕವಾದದ್ದು ಎಂಬ ಭಾವನೆ ಉದಯವಾದಾಗ ರಾಮ ರಾಮ ಅಂತ ನರ್ತಿಸುತ್ತಾನೆ. ಯಾರು ಅಚಲನೋ ಆತ ಚಲನೂ ಹೌದು. ಈಗ ನೀನು ಸ್ಥಿರವಾಗಿ ಕುಳಿತಿರುವೆ, ಮತ್ತೆ ನೀನೇ ಇನ್ನು ಕೆಲವು ನಿಮಿಷಗಳೊಳಗೆ ಕೆಲಸ ಕಾರ್ಯಗಳಲ್ಲಿ ಕೈ ಹಚ್ಚುವೆ. ಜ್ಞಾನ ಭಕ್ತಿ ಎರಡೂ ಒಂದೇ ವಸ್ತು. ವ್ಯತ್ಯಾಸ ಇಷ್ಟೇ, ಒಬ್ಬ ಹೇಳುತ್ತಾನೆ ನೀನು ಅಂತ, ಇನ್ನೊಬ್ಬ ಹೇಳುತ್ತಾನೆ ಹಿಮಗಡ್ಡೆ ಅಂತ. ಸಾಮಾನ್ಯವಾಗಿ ಸಮಾಧಿಯಲ್ಲಿ 2 ವಿಧ. ಮೊದಲನೆಯದು ಸ್ಥಿರ ಜಡ ಅಥವಾ ನಿರ್ವಿಕಲ್ಪ ಸಮಾಧಿ. ಇದು ಜ್ಞಾನ ಮಾರ್ಗವನ್ನು ಅನುಸರಿಸಿ ವಿಚಾರ ಮಾಡುತ್ತಾ ಮುಂದುವರಿದು ಅಹಂ ಎಂಬುದನ್ನು ನಾಶಪಡಿಸಿಕೊಂಡ ಮೇಲೆ ದೊರೆಯುವ ಸಮಾಧಿ. ಎರಡನೆಯದು ಭಾವ ಸಮಾಧಿ. ಇದು ಭಕ್ತಿ ಮಾರ್ಗದ ಅನುಯಾಯಿಗಳಿಗೆ ದೊರೆಯುವ ಸಮಾಧಿ. ಇದರಲ್ಲಿ ಭಗವಂತನೊಡನೆ ಆನಂದ ಪಡಲು, ಆತನ ಆನಂದವನ್ನು ಆಸ್ವಾದಿಸಲು ಗೆರೆಯೋಪಾದಿಯಲ್ಲಿ ಒಂದು ಕಿಂಚಿತ್ ಅಹಂ ಉಳಿದುಕೊಂಡಿರುತ್ತದೆ. ಕಾಮಕಾಂಚನಾಸಕ್ತಿ
ಹೃದಯದಲ್ಲಿ ಇತ್ತು ಎಂದರೆ ಇದನ್ನು ಗ್ರಹಿಸಲು ಸಾಧ್ಯವಾಗುವುದಿಲ್ಲ. ಕೇದಾರನಿಗೆ ಹೇಳಿದೆ, ಮನಸ್ಸು ಕಾಮಕಾಂಚನಾಸಕ್ತವಾಗಿದ್ದರೆ ಸಾಧ್ಯವಾಗುವುದಿಲ್ಲ ಅಂತ. ಆತನ ಎದೆಯನ್ನು ಒಮ್ಮೆ ಸ್ಪರ್ಶಿಸಲು ಇಚ್ಛೆಯೇನೋ ಬಂತು, ಆದರೆ ಸಾಧ್ಯವಾಗಲಿಲ್ಲ. ಆಂತರ್ಯದಲ್ಲಿ ತಿರುಚು ಮುರುಚುಗಳು ತುಂಬಿದ್ದವು. ಆತನ ಆಂತರ್ಯ ಹೇಸಿಗೆ ವಾಸನೆಯ ಕೊಠಡಿಯಂತಿತ್ತು. ಒಳಕ್ಕೆ ಪ್ರವೇಶ ಮಾಡಲಾಗಲಿಲ್ಲ. ಸ್ವಯಂಭೂ ಲಿಂಗದ ಮೂಲ ಕಾಶಿಯವರೆಗೆ ಹಬ್ಬಿರುವ ಹಾಗೆ ಆತನ ಸಂಸಾರಾಸಕ್ತಿ ಪ್ರಚಂಡವಾದುದಾಗಿತ್ತು. ಸಂಸಾರಾಸಕ್ತಿ, ಕಾಮಕಾಂಚನಾಸಕ್ತಿ ಹೃದಯದಲ್ಲಿ ಇತ್ತು ಎಂದರೆ ಅದು ದೊರೆಯದು. ಕಾಮಕಾಂಚನಾಸಕ್ತಿ ಯುವಕರ ಹೃದಯವನ್ನು ಇನ್ನೂ ಹೊಕ್ಕಿಲ್ಲ. ಅದಕ್ಕಾಗಿ ನಾನು ಅವರನ್ನು ಅಷ್ಟೊಂದು ಪ್ರೀತಿಸುವುದು. ಹಾಜರ ಹೇಳುತ್ತಾನೆ, ಶ್ರೀಮಂತರ ಮನೆ ಮಕ್ಕಳನ್ನು ಅಥವಾ ಸುಂದರವಾಗಿರುವ ಯುವಕರನ್ನು ಕಂಡರೆ ಮಾತ್ರ ಅವರನ್ನು ನೀವು ಪ್ರೀತಿಸುತ್ತೀರಿ ಅಂತ. ಅದು ಹಾಗಿರುವುದಾದರೆ ಹರೀಶ, ಲಾಟು, ನರೇಂದ್ರ ಇವರನ್ನೆಲ್ಲ ಪ್ರೀತಿಸುತ್ತೇನಲ್ಲ ಯಾಕೆ? ನರೇಂದ್ರನಿಗೆ ಉಪ್ಪು ಕೊಂಡುಕೊಂಡು ಅನ್ನ ತಿನ್ನುವುದಕ್ಕೆ ಒಂದು ಕಾಸಿಗೂ ಗತಿಯಿಲ್ಲವಲ್ಲ. ಯುವಕರ ಹೃದಯವನ್ನು ಕಾಮಕಾಂಚನಾಸಕ್ತಿ ಇನ್ನೂ ಹೊಕ್ಕಿಲ್ಲ. ಅದಕ್ಕಾಗಿಯೇ ಅವರ ಆಂತರ್ಯ ಬಹಳ ಶುದ್ಧ. ಅದೂ ಅಲ್ಲದೆ ಇಲ್ಲಿಗೆ ಬರುತ್ತಿರುವ ಯುವಕರಲ್ಲಿ ಅನೇಕರು ನಿತ್ಯ ಸಿದ್ಧರು. ಆ ಜನ್ಮದಿಂದಲೇ ಭಗವಂತನ ಕಡೆಗೆ ಮನಸ್ಸು. ಅದು ಉದ್ಯಾನವನವನ್ನು ಚೊಕ್ಕಟ ಮಾಡುತ್ತಿರುವಾಗ ಇದ್ದಕ್ಕಿದ್ದ ಹಾಗೆ ದೊರೆಯುವ ನೀರು ಕೊಳಾಯಿಯ ಹಾಗೆ. ನೀರು ಅದರಿಂದ ಸುಮ್ಮನೆ ಕಲ ಅಂತ ನುಗ್ಗಿ ಬರಲಾರಂಭಿಸುತ್ತದೆ. ಬಲರಾಮ, ಮಹಾಶಯರೇ, ಈ ಸಂಸಾರ ಮಿಥ್ಯಾ ಎಂಬ ಜ್ಞಾನ ಒಮ್ಮೆಗೆ ಪೂರ್ಣನಿಗೆ ಬಂದ ಬಗೆ ಹೇಗೆ? ಶ್ರೀರಾಮಕೃಷ್ಣರು, ಜನ್ಮಾಂತರದ ಫಲ. ಹಿಂದಿನ ಜನ್ಮದಲ್ಲಿ ಎಲ್ಲ ಸಾಧನೆಗಳನ್ನು ಮಾಡಿ ಮುಗಿಸಿದ್ದಾನೆ. ಹುಟ್ಟಿ ಸಾಯುವುದು ಶರೀರವೇ ವಿನ ಆತ್ಮವಲ್ಲ. ಇವರ ಜೀವನ ಯಾವ ರೀತಿಯದು ಗೊತ್ತೇ? ಕೆಲವು ಗಿಡಗಳ ಹಾಗೆ. ಮೊದಲು ಕಾಯಿ ಬಿಡುವುದು, ಬಳಿಕ ಹೂ ಬಿಡುವುದು. ಮೊದಲು ಇವರಿಗೆ ಭಗವಂತನ ದರ್ಶನ ದೊರೆಯುತ್ತದೆ, ಬಳಿಕ ಆತನ ಗುಣಮಹಿಮೆಯನ್ನು ಕೇಳುತ್ತಾರೆ, ಕೊನೆಗೆ ಆತನಲ್ಲಿ ಐಕ್ಯವಾಗುತ್ತಾರೆ. ನಿರಂಜನನ ಕಡೆ ನೋಡು, ಅವನಿಗೆ ಸಾಲ ಸೋಲ ಯಾವುದೂ ಇಲ್ಲ. ಕರೆ ಬಂದೊಡನೆಯೇ ಹೊರಡಲು ಸಿದ್ಧನಾಗಿದ್ದಾನೆ. ಆದರೆ ತಾಯಿ ಬದುಕಿರುವವರೆಗೆ ಆಕೆಯನ್ನು ಸಲಹಬೇಕಾದ್ದೆ. ನಾನು ನನ್ನ ತಾಯಿಯನ್ನು ಹೂವು ಚಂದನಗಳಿಂದ ಪೂಜಿಸುತ್ತಿದ್ದೆ. ಜಗಜ್ಜನನಿಯೇ ನಮಗೆ ಜನ್ಮವೀಯುವ ತಾಯಿಯಾಗಿ ಜನ್ಮ ತಾಳುತ್ತಾಳೆ. ಎಲ್ಲಿಯವರೆಗೆ ವ್ಯಕ್ತಿ ತನ್ನ ಶರೀರ ರಕ್ಷಣೆಯ ಕಡೆ ಗಮನವೀಯಬೇಕಾಗಿರುವುದೋ ಅಲ್ಲಿಯವರೆಗೆ ಆತ ತನ್ನ ತಾಯಿಯ ಯೋಗಕ್ಷೇಮದ ಕಡೆಗೂ ಗಮನವೀಯಬೇಕು. ಅದಕ್ಕಾಗಿ ನಾನು ಹಾಜರಾಣಿಗೆ ಹೇಳಿದೆ, ತನಗೇನಾದರೂ ನೆಗಡಿ ಬಂದಿತು ಅಂದರೆ ಮನುಷ್ಯ ಮೆಣಸು, ಬೆಲ್ಲ, ಉಪ್ಪಿಗಾಗಿ ಹುಡುಕಿಕೊಂಡು ಹೋಗುತ್ತಾನೆ. ಎಲ್ಲಿಯವರೆಗೆ ತನ್ನ ಸ್ವಂತ ದೇಹ ರಕ್ಷಣೆ ಎಂಬ ಭಾವನೆ ಇರುವುದೋ ಅಲ್ಲಿಯವರೆಗೆ ಆತ ತನ್ನ ಸ್ವಂತ ತಾಯಿಯ ಯೋಗಕ್ಷೇಮವನ್ನು ನೋಡಿಕೊಳ್ಳಲೇಬೇಕು ಅಂತ. ಯಾವಾಗ ತನ್ನ ಶರೀರದ ಯೋಗಕ್ಷೇಮವನ್ನು ತಾನೇ ನೋಡಿಕೊಳ್ಳಲಾಗದ ಸ್ಥಿತಿ ಬಂದು ಬಿಟ್ಟಿತು ಅಂದರೆ ಆಗ ಅದು ಬೇರೆ ವಿಷಯ. ಆಗ ಭಗವಂತನೇ ಸಕಲ ಭಾರಗಳನ್ನು ಹೊತ್ತುಕೊಂಡು ಬಿಡುತ್ತಾನೆ. ಅಪ್ರಾಪ್ತ ವಯಸ್ಕ ತನ್ನ ಯೋಗಕ್ಷೇಮವನ್ನು ತಾನೇ ನೋಡಿಕೊಳ್ಳಲಾರ. ಅದಕ್ಕಾಗಿಯೇ ಆತನಿಗೊಬ್ಬ ರಕ್ಷಕನನ್ನು ನೇಮಿಸುವುದು. ಚೈತನ್ಯ ದೇವ ಅಪ್ರಾಪ್ತ ವಯಸ್ಕನೋಪಾದಿಯಲ್ಲಿ ತನ್ನ ಯೋಗಕ್ಷೇಮವನ್ನು ತಾನೇ ನೋಡಿಕೊಳ್ಳಲಾರದವನಾಗಿದ್ದ. ಮಾಸ್ಟರ್ ಗಂಗಾ ಸ್ನಾನಕ್ಕಾಗಿ ಹೊರಟ. ಪರಮಹಂಸರು ಬಲರಾಮನ ಒಂದು ಚಿಕ್ಕ ಕೊಠಡಿಯಲ್ಲಿ ಭಕ್ತರೊಡನೆ ಮಾತುಕತೆಗಳನ್ನಾಡುತ್ತಿದ್ದಾರೆ. ಮಹೇಂದ್ರ ಮುಖರ್ಜಿ, ಬಲರಾಮ, ತುಳಸಿ, ಹರಿಪದ, ಗಿರೀಶ ಇವರೇ ಮೊದಲಾದ ಭಕ್ತರು ಅಲ್ಲಿ ಕುಳಿತುಕೊಂಡಿದ್ದಾರೆ. ಮಾಸ್ಟರ್ ಗಂಗೆಯಿಂದ ಹಿಂದಿರುಗಿ ಬಂದು ಪರಮಹಂಸರಿಗೆ ಪ್ರಣಾಮ ಮಾಡಿ ಅವರ ಹತ್ತಿರ ಕುಳಿತುಕೊಂಡ. ಪರಮಹಂಸರು ತಮಗಾಗಿದ್ದ ಕೆಲವು ಅದ್ಭುತ ಭಗವಂತನ ದರ್ಶನಗಳ ಸಂಬಂಧವಾಗಿ ವಿವರಿಸಿ ಹೇಳುತ್ತಿದ್ದಾರೆ. ಶ್ರೀರಾಮಕೃಷ್ಣರು, ಒಂದು ದಿವಸ ಕಾಳಿಕಾ ದೇವಾಲಯದಲ್ಲಿ ತೋತಾಪುರಿ ಮತ್ತು ಹಲಧಾರಿ ಅಧ್ಯಾತ್ಮ ರಾಮಾಯಣವನ್ನು ಓದುತ್ತಿದ್ದರು. ಇದ್ದಕ್ಕಿದ್ದ ಹಾಗೆ ನಾನು ಒಂದು ನದಿಯನ್ನು ಕಂಡ ಹಾಗಾಯಿತು. ಅದರ ಎರಡು ಪಾರ್ಶ್ವಗಳಲ್ಲಿಯೂ ವನವಿತ್ತು. ಅದರಲ್ಲಿದ್ದ ಗಿಡಮರಗಳೆಲ್ಲ ಹಸುರೇ ಹಸುರಾಗಿದ್ದವು. ರಾಮಲಕ್ಷ್ಮಣರು ಆ ಮಾರ್ಗವಾಗಿ ಚಡ್ಡಿ ತೊಟ್ಟುಕೊಂಡು ಹೋಗುತ್ತಿದ್ದುದನ್ನು ನೋಡಿದೆ. ಇನ್ನೊಂದು ದಿವಸ ಕುಟೀರದ ಎದುರಿಗೆ ಅರ್ಜುನನ ರಥವನ್ನು ನೋಡಿದೆ. ಶ್ರೀಕೃಷ್ಣ ಅದರಲ್ಲಿ
ಸಾರಥಿಯ ವೇಷ ಧರಿಸಿ ಕುಳಿತಿದ್ದ. ಆ ದೃಶ್ಯ ಇನ್ನೂ ನನ್ನ ಕಣ್ಣಿಗೆ ಕಟ್ಟಿದ ಹಾಗೇ ಇದೆ. ಮತ್ತೊಂದು ದಿವಸ ಕಾಮಾರಪುಕುರದಲ್ಲಿ ನಾನು ಕೀರ್ತನೆ ಕೇಳುತ್ತಿದ್ದಾಗ ನನ್ನ ಎದುರಿಗೆ ಶ್ರೀ ಗೌರಾಂಗದೇವ ನಿಂತಿರುವುದನ್ನು ನೋಡಿದೆ. ನನ್ನ ಸಾಧನೆಯ ಸಮಯದಲ್ಲಿ ಈ ಶರೀರದಿಂದಲೇ ಹೊರಕ್ಕೆ ಬಂದು ಒಬ್ಬ ದಿಗಂಬರ ನನ್ನೊಡನೆಯೇ ಸತತ ಇರುತ್ತಿದ್ದ. ನಾನು ಆತನೊಡನೆ ಹುಡುಗಾಟವಾಡುತ್ತಿದ್ದೆ, ಬಾಲಕನಂತೆ ವರ್ತಿಸುತ್ತಿದ್ದೆ. ಆತ ಒಬ್ಬ ಪರಮಹಂಸ. ಆ ಸಮಯದಲ್ಲಿ ಕಂಡುಬಂದ ಎಲ್ಲ ಭಗವಂತ ದರ್ಶನಗಳನ್ನು ನಿಮಗೆ ವರ್ಣಿಸಿ ಹೇಳಲಾಗುವುದಿಲ್ಲ. ಆಗ ನನಗೆ ಅಜೀರ್ಣ ರೋಗವಿತ್ತು. ಅವು ನನಗಾದ ಹಿನ್ನೆಲೆಯಲ್ಲಿಯೇ ನನ್ನ ಅಜೀರ್ಣ ರೋಗವೂ ಪ್ರಬಲವಾಗುತ್ತಿತ್ತು. ಅದಕ್ಕಾಗಿ ಅವು ನನಗಾಗದೇ ಇರಲೆಂದು ಅವನ್ನು ನೋಡಿದೊಡನೆಯೇ ಥೂ ಥೂ ಅಂತ ನೆಲದ ಮೇಲೆ ಉಗುಳುತ್ತಿದ್ದೆ. ಆದರೂ ಅವು ಭೂತದೋಪಾದಿಯಲ್ಲಿ ನನ್ನನ್ನು ಹಿಂಬಾಲಿಸಿ ನನ್ನನ್ನು ಮೆಟ್ಟಿಕೊಂಡು ಬಿಡುತ್ತಿದ್ದವು. ಆಗ ಯಾವಾಗ ನೋಡಿದರೂ ಭಾವಾವಿಷ್ಟನಾಗಿಯೇ ಇರುತ್ತಿದ್ದೆ. ಹಗಲು ഇരുಳು ಯಾವ ರೀತಿಯಾಗಿ ಕಳೆದು ಹೋಗುತ್ತಿತ್ತೋ ಅದು ಗೊತ್ತೇ ಆಗುತ್ತಿರಲಿಲ್ಲ. ಆ ರೀತಿಯ ದರ್ಶನವಾದ ಮಾರನೇ ದಿವಸವೇ ಕಡುತರವಾದ ಭೇದಿ ಆರಂಭವಾಗಿ ಬಿಡುತ್ತಿತ್ತು. ಆಗ ನನಗಾದ ಭಾವಾವೇಶವೆಲ್ಲ ಕರುಳನ್ನು ಕೊರೆದುಕೊಂಡು ಹೊರಕ್ಕೆ ಬರುತ್ತಿರುವೋ ಏನೋ ಎಂಬಂತೆ ತೋರುತ್ತಿತ್ತು. ಗಿರೀಶ ನಗುತ್ತಾ, ನಾನು ನಿಮ್ಮ ಜಾತಕವನ್ನು ಪರೀಕ್ಷಿಸಿ ನೋಡುತ್ತಿದ್ದೇನೆ. ಶ್ರೀರಾಮಕೃಷ್ಣರು ನಗುತ್ತಾ, ನಾನು ಹುಟ್ಟಿದುದು ಫಾಲ್ಗುಣ ಶುಕ್ಲ ದ್ವಿತೀಯ. ನನ್ನ ಜನ್ಮರಾಶಿಯಲ್ಲಿ ರವಿ, ಚಂದ್ರ, ಬುಧರು ಇರುವುದೊಂದೇ ವಿನಾ ಇನ್ನು ಬೇರೆ ಮಹತ್ತಾದುದು ಏನೂ ಇಲ್ಲ. ಗಿರೀಶ, ನೀವು ಕುಂಭರಾಶಿಯಲ್ಲಿ ಜನ್ಮವೆತ್ತಿದ್ದೀರಿ. ಶ್ರೀರಾಮಚಂದ್ರ ಕರ್ಕಾಟಕ ರಾಶಿಯಲ್ಲಿಯೂ ಶ್ರೀಕೃಷ್ಣ ವೃಷಭ ರಾಶಿಯಲ್ಲಿಯೂ ಜನ್ಮವೆತ್ತಿದ್ದಾರೆ. ಶ್ರೀ ಚೈತನ್ಯ ದೇವ ಸಿಂಹರಾಶಿಯಲ್ಲಿ ಜನ್ಮ ತಾಳಿದ್ದಾನೆ. ಶ್ರೀರಾಮಕೃಷ್ಣರು, ನನಗೆ 2 ಆಸೆಗಳಿದ್ದವು. ಭಕ್ತರ ರಾಜನಾಗಬೇಕು ಎಂಬುದು ಮೊದಲನೆಯದು. ಎರಡನೆಯದು ನಾನೊಬ್ಬ ಒಣ ಸಾಧು ಆಗಕೂಡದು ಎಂಬುದು. ಗಿರೀಶ ನಗುತ್ತಾ, ನೀವು ಸಾಧನೆ ಮಾಡಬೇಕಾಗಿ ಬಂತಲ್ಲ, ಏಕೆ? ಶ್ರೀರಾಮಕೃಷ್ಣರು ನಗುತ್ತಾ, ಶಿವನನ್ನು ತನ್ನ ಪತಿಯನ್ನಾಗಿ ಪಡೆಯಲು ಭಗವತಿಯೂ ಅನೇಕ ಕಠೋರ ಸಾಧನೆಗಳನ್ನು ಮಾಡಬೇಕಾಗಿ ಬಂತು. ಆಕೆ ಪಂಚತಪ, ಚಳಿಗಾಲದಲ್ಲಿ ಕುತ್ತಿಗೆಯವರೆಗೆ ನೀರಿನಲ್ಲಿ ನಿಂತಿರುವುದು, ಎವೆಯಿಕ್ಕದೆ ಸೂರ್ಯನನ್ನೇ ನೋಡುತ್ತಿರುವುದು, ಇವೇ ಮೊದಲಾದ ಸಾಧನೆಗಳನ್ನು ಮಾಡಿದಳು. ಭಗವಾನ್ ಶ್ರೀಕೃಷ್ಣನೂ ರಾಧಾಯಂತ್ರವನ್ನು ಆಧಾರವಾಗಿಟ್ಟುಕೊಂಡು ಅನೇಕ ಸಾಧನೆಗಳನ್ನು ಮಾಡಿದನು. ಯಂತ್ರ ಎಂಬುದು ಬ್ರಹ್ಮಯೋನಿಯ ಪ್ರತೀಕ. ಅದರ ಪೂಜೆಯೇ ಭಗವಂತನ ಪೂಜೆ ಮತ್ತು ಧ್ಯಾನ. ಈ ಬ್ರಹ್ಮಯೋನಿಯಿಂದ ಕೋಟಿ ಕೋಟಿ ಬ್ರಹ್ಮಾಂಡಗಳು ಉತ್ಪನ್ನವಾಗುತ್ತವೆ. ಬಹಳ ಗುಹ್ಯವಾದ ವಿಷಯ. ಬಿಲ್ವ ಮರದ ಕೆಳಗೆ ಅನೇಕ ದರ್ಶನಗಳು ಆಗುತ್ತಿದ್ದವು. ನಾನು ತಂತ್ರಶಾಸ್ತ್ರಾನುಸಾರ ಆ ಮರದ ಕೆಳಗೆ ಅನೇಕ ಸಾಧನೆಗಳನ್ನು ಮಾಡಿದೆ. ಮನುಷ್ಯನ ತಲೆಬುರುಡೆ ಇವೇ ಮೊದಲಾದವು ಬೇಕಾಗಿದ್ದವು. ಭೈರವಿ ಬ್ರಾಹ್ಮಣಿ ಎಲ್ಲವನ್ನೂ ನನಗಾಗಿ ಸಂಗ್ರಹಿಸುತ್ತಿದ್ದಳು. ಆಗ ನಾನು ಅನೇಕ ಆಸನಗಳನ್ನೂ ಅಭ್ಯಾಸ ಮಾಡಿದೆ. ನನಗೆ ಇನ್ನೊಂದು ವಿಚಿತ್ರವಾದ ಅನುಭವವಾಗುತ್ತಿತ್ತು. ಎಂದಾದರೂ ಸ್ವಲ್ಪ ಅಹಂಕಾರಿಯಾಗಿ ವರ್ತಿಸಿದೆನೆಂದರೆ ಮಾರನೇ ದಿನವೇ ರೋಗಗ್ರಸ್ತನಾಗುತ್ತಿದ್ದೆ. ಪರಮಹಂಸರ ಈ ಬಾಯಿಂದ ಬಂದ ಈ ಅಸದೃಶ ಅನುಭವಗಳನ್ನು ಕೇಳಿ ಮಾಸ್ಟರ್ ಆಶ್ಚರ್ಯಚಕಿತನಾಗಿ ತೆರೆಯ ಮೇಲಿನ ಗೊಂಬೆಯೋಪಾದಿಯಲ್ಲಿ ಕುಳಿತುಕೊಂಡಿದ್ದಾನೆ. ಉಳಿದ ಭಕ್ತರೂ ಸ್ತಂಭೀಭೂತರಾಗಿ ಕುಳಿತಿದ್ದಾರೆ. ಕೊಠಡಿಯಲ್ಲಿ ನಿಶ್ಶಬ್ದತೆ ಸುಮ್ಮನೆ ತಾಂಡವವಾಡುತ್ತಿದೆ. ತುಳಸಿ ಮಾಸ್ಟರನ್ನು ತೋರಿಸಿ, ಈತ ನಗುವುದೇ ಇಲ್ಲವಲ್ಲ? ಶ್ರೀರಾಮಕೃಷ್ಣರು, ಆಂತರ್ಯದಲ್ಲಿ ನಗುತ್ತಾನೆ. ಫಲ್ಗು ನದಿಯ ಮೇಲ್ಭಾಗ ಮರಳಿನಿಂದ ತುಂಬಿಕೊಂಡಿದೆ. ಆದರೆ ಅದನ್ನು ಸ್ವಲ್ಪ ಬಗೆದು ನೋಡಿದರೆ ನೀರು ಬಂದು ಬಿಡುತ್ತದೆ. ಮಾಸ್ಟರಿಗೆ, ನೀನು ನಾಲಿಗೆಯನ್ನು ಉಜ್ಜುತ್ತಿಲ್ಲವೇನು? ದಿವಸವೂ ನಾಲಿಗೆಯನ್ನು ಉಜ್ಜಬೇಕು. ಬಲರಾಮ, ಒಂದು ವಿಷಯ. ಪೂರ್ಣನು ನಿಮ್ಮ ವಿಷಯವಾಗಿ ಮಾಸ್ಟರ ಮೂಲಕ ಬಹಳವಾಗಿ ಕೇಳಿದ್ದಾನೆ. ಶ್ರೀರಾಮಕೃಷ್ಣರು, ಬಹುಶಃ ನನ್ನ ಮೊಟ್ಟ ಮೊದಲ ಆಧ್ಯಾತ್ಮಿಕ ಅನುಭವಗಳ ವಿಷಯವಾಗಿ ಇರಬೇಕು. ಬಲರಾಮ, ಪೂರ್ಣನು ಸ್ವಾಭಾವಿಕವಾಗಿಯೇ ಸಿದ್ಧನಾಗಿರುವುದಾದರೆ ಮಾಸ್ಟರಿಂದ ಆತನಿಗೆ ದೊರೆಯುವ ಸಹಾಯವೇನು? ಶ್ರೀರಾಮಕೃಷ್ಣರು, ಆತ ಹೇತು ಮಾತ್ರ. ಈಗ ಗಂಟೆ 9.
ಪರಮಹಂಸರು ಇನ್ನೇನು ದಕ್ಷಿಣೇಶ್ವರಕ್ಕೆ ಹೊರಡುವುದರಲ್ಲಿದ್ದಾರೆ. ಅದಕ್ಕೆ ತಕ್ಕ ವ್ಯವಸ್ಥೆಗಳು ಆಗುತ್ತಿವೆ. ಬಾಗ್ ಬಜಾರಿನಲ್ಲಿ ಒಂದು ದೋಣಿ ಇವರಿಗಾಗಿ ಸಿದ್ಧವಾಗಿ ನಿಂತಿದೆ. ಭಕ್ತರೆಲ್ಲರೂ ಪರಮಹಂಸರಿಗೆ ಪ್ರಣಾಮ ಮಾಡಿದರು. ಪರಮಹಂಸರು ಒಬ್ಬಿಬ್ಬರು ಭಕ್ತರೊಡನೆ ದೋಣಿಯಲ್ಲಿ ಕುಳಿತುಕೊಂಡರು. ಗೋಪಾಲನ ತಾಯಿ ಅದೇ ದೋಣಿಯನ್ನು ಹತ್ತಿದಳು. ಆಕೆ ದಕ್ಷಿಣೇಶ್ವರದಲ್ಲಿ ಮಧ್ಯಾಹ್ನದವರೆಗೆ ಇದ್ದು ಸಾಯಂಕಾಲ ಕಾಮಾರಹಟ್ಟಿಗೆ ಹೋಗುತ್ತಾಳೆ. ಬಹುಮಟ್ಟಿಗೆ ರಾಖಾಲನೇ ದಕ್ಷಿಣೇಶ್ವರದಲ್ಲಿ ಉಪಯೋಗಿಸುತ್ತಿದ್ದ ಒಂದು ಕ್ಯಾಂಪ್ ಕಾಟನ್ನು ರಿಪೇರಿಗಾಗಿ ಕಲ್ಕತ್ತಕ್ಕೆ ಕಳುಹಿಸಿದ್ದ. ಅದನ್ನೂ ಈಗ ದೋಣಿಗೆ ತಂದು ಹಾಕಿದರು. ಬಹುಮಟ್ಟಿಗೆ ರಾಖಾಲನೇ ದಕ್ಷಿಣೇಶ್ವರದಲ್ಲಿ ಉಪಯೋಗಿಸುತ್ತಿದ್ದ ಒಂದು ಕ್ಯಾಂಪ್ ಕಾಟನ್ನು ರಿಪೇರಿಗಾಗಿ ಕಲ್ಕತ್ತಕ್ಕೆ ಕಳುಹಿಸಿತ್ತು. ಅದನ್ನೂ ಈಗ ದೋಣಿಗೆ ತಂದು ಹಾಕಿದರು. ದೋಣಿ ದಕ್ಷಿಣೇಶ್ವರಕ್ಕೆ ಹೊರಟಿತು. ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ. ನಮೋ ನಾರಾಯಣ ಭವದುಃಖಹಾರಿ.